everybody. The today's class is mensuration. So what is this mensuration? Mensuration means is the measurement of the areas, volumes, heights, length, width, breadth, etc. So for this one is required. So you make any structures or any things. So you need the height, volume, size, etc. and area for the cost purpose. ಅಂದ್ರೆ ಏನ್ ಮಾಡ್ತಾರಪ್ಪ ಈ ಮೆಜರ್ಮೆಂಟ್ ಮೆನ್ಸುರೇಷನ್ ಅಂತಂದ್ರೆ ಲೆಂತ್ ವಿಡ್ತ್ ಏರಿಯಾ ಹೈಟ್ ಇಂತೆಲ್ಲ ಕಂಡಿಡಕ ನೀವು ಇದು ಮೆನ್ಸುರೇಷನ್ ಚಾಪ್ಟರ್ ಮಾಡ್ತೀವಿ. ಸೊ ಇದಕ್ಕೆ ಏನು ಇಂಪಾರ್ಟೆಂಟ್ ಇದು ಯಾಕಂತಂದ್ರೆ ನೀವು ಯಾವ್ದೋ ಒಂದು ಸ್ಟ್ರಕ್ಚರ್ ಟೇಬಲ್ ಮಾಡ್ಬೇಕಂತ ಮಾಡಿದ್ರೆ, ಕುರ್ಚಿ ಮಾಡ್ಬೇಕಂತ ಮಾಡಿದ್ರೆ, ಅಲಾರಾಮ್ ಮಾಡ್ಬೇಕಂತ ಮಾಡಿದ್ರೆ ಬೇಕು, ಎಷ್ಟು ಮೆಟೀರಿಯಲ್ ಬೇಕು, ಯಾವ ಮೆಟೀರಿಯಲ್ ಬೇಕು, ಎಷ್ಟು ಸೈಜ್ ಬೇಕು, ಅದ್ರ ಲೆಂತ್ ಎಷ್ಟಿರ್ಬೇಕು, ಹೈಟ್ ಎಷ್ಟಿರ್ಬೇಕು, ಅದ್ರ ಥಿಕ್ನೆಸ್ ಎಷ್ಟಿರ್ಬೇಕು. ಸೊ ಇವನ್ನೆಲ್ಲವನ್ನು ನೀವು ಮಾಡ್ಕೊತೀರಲ್ಲ, ಮಾಡ್ಕೊಡ್ಬೇಕಾಗ್ತದೆ, ಕಾಸ್ಟ್ ಎಷ್ಟಾಗುತ್ತೆ, ಈ ರೀತಿ ಮಾಡಿ ನೀವು ಒಂದು ಕೆಲಸ ಮಾಡ್ತೀರಿ, ಹಾಗೆ ಸುಮ್ಮನೆ ಮಾಡಕ್ ಕುಂದ್ರಿಲ್ಲ. ಸೊ ಅದ ಕಾರಣಕ್ಕೆ ನಮ್ಗೆ ಮೆನ್ಸುರೇಷನ್ ಚಾಪ್ಟರ್ ನಮ್ಮದು. ಯಾವುದೇ ನೀವು ಬರೀ ಟೇಬಲ್ ಕಾರ್ ಹೇಳಲ್ಲ, ಈ ಒಂದು ಕಾರ್ ಮಾಡ್ಬೇಕಾದ್ರೆ, ಬೈಸಿಕಲ್ ಮಾಡ್ಬೇಕಾದ್ರೆ, ಯಾವುದೇ ಒಂದು ಮಾಡ್ಬೇಕಾದ್ರೂ ಒಂದು ಸ್ಟ್ರಕ್ಚರ್ ಮಾಡ್ಕೊಡ್ತಾರ. ಅದಕ್ಕೆ ಯಾವ್ಯಾವ ಏನೇನ್ ಬೇಕು, ಎಷ್ಟು ಸೈಜ್ ಬೇಕು, ಎಷ್ಟು ಆಂಗಲ್ ಆಗ್ಬೇಕು, ಅವನ್ನೆಲ್ಲ ಮಾಡ್ತಿರ್ತಾರ. ಓಕೆನಾ? ಸೊ ಈಗ ನಾವು ಮೆನ್ಸುರೇಷನ್ ಚಾಪ್ಟರ್ ಹೋಗ್ರಿ. ಸೊ ಫಸ್ಟ್ ಇನ್ನು ನಾವು ಏನು ಅಂದ್ರೆ ರೆಕ್ಟಾಂಗಲ್ ಅಂತ ಬರಬೇಕು. ಏನು rectangle? What figure? Opposite sides are equal and parallel. Opposite sides are equal and parallel, and adjacent angles are 90 degrees. ನೋಡಪ್ಪ, rectangle it is a four-sided figure. Opposite sides are equal and parallel, and adjacent angles are 90 degree. ಹೇಗೆ ಅಂತ ನಿಮ್ಗೆ ಇದೊಂದು ಡಯಾಗ್ರಾಮ್ ಅನ್ನು ಹಾಕ್ತೇವೆ. ಓಕೆನಾ? ಇದನ್ನ ಫೋರ್ ಸೈಡ್ ಬಂದ್ರೆ 1 2 3 4 ಹಿಂಗರ್ತ 1 2 3 4 ಹೆಂಗಿರ್ತವ್ರಿ? ಒಟ್ಟು 1 2 3 1 2 3 4 ಫೋರ್ ಸೈಡ್ ಅಂದ್ರೆ ನೀವು 4 ಬಾಹುಗಳು ಅಂತ ಇರೋದು ಜಿಯೋಮೆಟ್ರಿ ಕಲ್ತಿರ್ತಲ್ಲ, ರೇಖಾಖಂಡಗಳ 4 ಬಾಹುಗಳ ಆಕೃತಿಗೆ ನಾವು 4 ಬಾಹುಗಳ ಆಕೃತಿ ಜೊತೆಗೆ ಅದರ ಅಪೋಸಿಟ್ ಸೈಡ್ಸ್ ಸಮಾನಾಂತರವಾಗಿರಬೇಕು, ಪ್ಯಾರಲ್ ಆಗಿರಬೇಕು. ಇದು ಪ್ಯಾರಲ್, ಇದು ಪ್ಯಾರಲ್, ಆಮೇಲೆ ಇದು ಸೇಮ್. ಅಂದ್ರೆ ದಿಸ್ ಇಸ್ ದ ಲೆಂತ್ and this is the breadth. Length, breadth, and this is the diagonal. This is the diagonal. This is the diagonal. And the diagonal ಹಿಂಗೂ ಒಂದು ಬರುತ್ತೆ, ಹಿಂಗೂ ಹಾಕ್ಬೋದು, diagonal ಹಿಂಗೂ ಒಂದು ಬರುತ್ತೆ. ಯಾವ ರೀತಿ ಟು ಡಯಾಗ್ನಲ್ಸ್ ಇಲ್ಲೇ ಇರ್ತಾವ. ಸೊ ಇದಕ್ಕೆ ಯಾವ್ದು ಮೆನ್ಷನ್ ಏನ್ ಜಾಸ್ತಿ ಇರ್ತೈತಿ, ಯಾವ್ದು ನಿಮ್ದು ಲೆಂತ್ ಇದಕ್ಕೆ ಲೆಂತ್ ಇರ್ತೈತಿ, ಇದಕ್ಕೆ ಬ್ರೆಡ್ತ್ ಇರ್ತೈತಿ. ಓಕೆನಾ? ಯಾವ್ದು ಮೆಜರ್ಮೆಂಟ್ ಜಾಸ್ತಿ ಇರ್ತೈತೆ ಲೆಂತ್ ಇರ್ತೈತಿ, ಯಾವ್ದು ಮೆಜರ್ಮೆಂಟ್ ಕಡಿಮೆ ಇರ್ತೈತೆ ಬ್ರೆಡ್ತ್ ಇರ್ತೈತಿ. ಲೆಂತ್ ಬ್ರೆಡ್ತ್ ಇದಕ್ಕೆ ನೋಡ್ತೀವಿ. ಸೊ ನಾವು ಏರಿಯಾ ಆಫ್ ದಿಸ್ ಅಂದ್ರೆ ಇದರದಿಷ್ಟು ಏರಿಯಾ ಎಷ್ಟು ಬೇಕಲ್ಲ. ಸೊ ದಟ್ ಇಸ್ ಏರಿಯಾ ಆಫ್ ರೆಕ್ಟಾಂಗಲ್ ಇಸ್ ಈಕ್ವಲ್ ಟು length into breadth. Length into breadth. ನೀವು ಯಾವ್ದೊಂದು ಸೈಡ್ ಖರೀದಿ ಮಾಡಕ್ ಹೋಗ್ತೀರಿ, ಸೈಡ್ ಅಳತೆ ಎಷ್ಟೈತಿ ಚೆನ್ನಾಗಿ ಕೇಳ್ತಿರ್ತಾರಲ್ಲ, ಅವಾಗ ಲೆಂತ್ ಇಂಟು ಬ್ರೆಡ್ತ್ 34 ಸೈಜ್ ಅಂತ ಹೇಳ್ತಿರ್ತಾರಲ್ಲ, ಹಂಗೆ 34 ಸೈಜ್ ಹಾಕಿದ್ರೆ ಇಲ್ಲಿ ಇದು ಲೆಂತ್, ಇದು ಬ್ರೆಡ್ತ್. ಲೆಂತ್ ಇಂಟು ಬ್ರೆಡ್ತ್ ಇದನ್ನ ನಾವು ಹೇಳ್ತೀವಿ ಎಲ್ ಇಂಟು ಬಿ. ಎಲ್ ಇಂಟು ಬಿ. ಇದ್ರಾಗ ಇನ್ನೊಂದು ರೀತಿಸ್ತಾರ, ಎಲ್ ಇಲ್ಲೊಂದು ಪಾಯಿಂಟ್ ಕೊಡ್ತಾರ, ಪಾಯಿಂಟ್ ಕೊಟ್ಟು ಈಗ ಬಿ ಕೊಡ್ತಾರೆ. ಮೆಥಮೆಟಿಕ್ಸ್ ಒಳಗೆ ಈ ರೀತಿ ಒಂದು ಪಾಯಿಂಟ್ ಕೊಟ್ರಂದ್ರೆ ಇದು ಇಂಟು ಚಿಹ್ನೆ ಇದ್ದಂಗೆ ಕೆಳಗಿರಲಿ, ಇಲ್ಲ ಇಂಟು ಹಾಕ್ಬಂದು ಎಕ್ಸ್ ಹಾಕೊಳ್ಳೋದಿಲ್ಲ, ಇದು ಇಂಟು ಚಿಹ್ನೆ. ಈಗ ಅದ್ರ ಬಗ್ಗೆ ಹಿಂಗೆ ಕನ್ಫ್ಯೂಷನ್ ಆಗಬಾರ್ದು ಹುಡುಗರು ಇಲ್ಲಿ ಮಾಡ್ತಾರೆ. ಮೆಥಮೆಟಿಕ್ಸ್ ಒಳಗೆ ಡಾಟ್ ಇರ್ತಾರ, ಅಂದ್ರೆ ಇಂಟು ಇದ್ದಂಗೆ. ಅರ್ಥ ಆಯ್ತಾ? ಓಕೆ. ಸೊ ದಿಸ್ rectangle equals to length into breadth. Okay na? So this is one.
ಪೆರಿಮೀಟರ್ ಅಂತ ನಾವು ಪೆರಿಮೀಟರ್ ಅಂದ್ರೆ ಸುತ್ತಳತೆ ಅಂತ ಕನ್ನಡ. ಸುತ್ತಳತೆ ಅಂದ್ರೆ ಈ ನೋಡಿ ಈ ಪಾಯಿಂಟ್ ಇಂದ ಹೇಳ್ಕೊಳ್ತೀವಿ. ಸಪೋಸ್ ಎ ಟಿ ಟಿ ಪಡ್ಕೊಳ್ತೀವಿ. ಓಕೆ, ಪೆರಿಮೀಟರ್ ಅಂದ್ರೆ ಇಲ್ಲಿಂದ ಹೇಗೆ ಸ್ಟಾರ್ಟ್ ಮಾಡ್ತಾರೆ, ಇಲ್ಲಿಂದ ಅಳತಿ ಮಾಡ್ತಾರೆ, ಇದು ಎಷ್ಟು ನೋಡ್ತಾರೆ, ಆಮೇಲೆ ಇಲ್ಲಿಂದ ಇಲ್ಲಿಗೆ ಅಳತಿ ಮಾಡ್ತಾರೆ, ಇದು ಎಷ್ಟು ನೋಡ್ತಾರೆ, ಇಲ್ಲಿಂದ ಇಲ್ಲಿಗೆ ಅಳತಿ ಮಾಡ್ತಾರೆ, ಆಮೇಲೆ ಇಲ್ಲಿಂದ ಇಲ್ಲಿಗೆ ಅಳತಿ ಮಾಡ್ತಾರೆ, ಅಷ್ಟು ಕೂಡಿಸ್ತಾರಲ್ಲ ಅದಕ್ಕೆ ನಾವು ಪೆರಿಮೀಟರ್ ಅಂತ ಹೇಳ್ತೀವಿ. ಸುತ್ತಳತೆ ಹೇಳ್ತೀವಿ, ಸುತ್ತಳತೆ ಹೇಳ್ತೀವಿ. Perimeter of rectangle is equal to ನೋಡಿ ನಾವೇನ್ ಮಾಡ್ತೀವಿ ಫಸ್ಟ್ ಎಲ್ ಐತೆ ಎಲ್ ಬರ್ತೀವಿ ಎಲ್ ಪ್ಲಸ್ ಇಲ್ಲಿ ಐತಿ ಬಿ ಐತಿ ಬಿ ಬರ್ತೀವಿ ಪ್ಲಸ್ ಮತ್ತೆ ಇದು ಸೇಮ್ ಇಲ್ಲಿ ಏನು ಇದೆ ಎಲ್ಲ ಇರುತ್ತೆ ಅವ ಮತ್ತಾಗಿ ಎಲ್ ಎಷ್ಟು ಎರಡು ಎಲ್ಲದಲ್ಲ ತಡಿ 2L ಪ್ಲಸ್ ಬಿ ಎಷ್ಟು 2. ಓಕೆ, ನಿಮ್ಮ ಮೆಥಡ್ಸ್ ಪ್ರಕಾರ ಈ 2 ಕಾಮನ್ ತರಬೇಕು ಹೊರಗೆ ಹೊರತಾಗಲ್ಲ. ಸೊ ಈ ರೀತಿ ಇದೆ ಪೆರಿಮೀಟರ್ ಆಫ್ ದ ರೆಕ್ಟಾಂಗಲ್. ಪೆರಿಮೀಟರ್ ಆಫ್ ದ ರೆಕ್ಟಾಂಗಲ್. diagonal is equal to square root of l square plus b square. ಹೇಗಿದೆ l square plus b square ಅಂದ್ರೆ ಈ ನೋಡಿ diagonal ಅಂದ್ರೆ ಹಿಂಗೆ ಐತೆ ನೀವು. ಓಕೆ, ನಿಮ್ಗೆ ಹೇಳಿ adjacent sides of 90 ಡಿಗ್ರಿ ಐತೆ. ಇದು ಎಲ್ಲವೂ 90 ಡಿಗ್ರಿ ಐತೆ. ಓಕೆನಾ, ಎಲ್ಲವೂ 90 ಡಿಗ್ರಿ. ಸೊ ಇದು ರೆಕ್ಟಾಂಗಲ್ ತಗೊಳ್ಳಿ, ಎ ಬಿ ಸಿ ಇದು ರೆಕ್ಟಾಂಗಲ್. ಓಕೆನಾ, ಸಾರಿ ಇದು ರೈಟ್ ಆಂಗಲ್ ಟ್ರಯಾಂಗಲ್. ಈ ರೈಟ್ ಆಂಗಲ್ ಟ್ರಯಾಂಗಲ್ ಒಳಗೆ ಇದು ಡಯಾಗೋನಲ್ ಹೌದಾ. ನಿಮ್ಮ ಅಕಾರ್ಡಿಂಗ್ ಟು ಪೈಥಾಗರಸ್ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ನೀವು ಕನ್ನಡ ಕಲ್ತಿರಿ, ಪೈಥಾಗರಸ್ ಅಂತೀರಲ್ಲ ಹೌದಾ. ಅದೇ ರೀತಿ ನಾವಿಲ್ಲಿ ಡಯಾಗೋನಲ್ ಇಸ್ ಈಕ್ವಲ್ ಟು ಇಲ್ಲಿ ಬ್ಯಾಕ್ ಬರ್ತದೆ ಡಯಾಗೋನಲ್ ಇಸ್ ಈಕ್ವಲ್ ಟು ಡಯಾಗೋನಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದಕ್ಕೆ ರೂಟ್ ಬರ್ತಿಲ್ಲ ಅದು ಇಲ್ಲಿ ಬರುತ್ತೆ ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್. ಅರ್ಥ ಸ್ಕ್ರೀನ್ ಶಾಟ್ ಹೊಡ್ಕೊಡ್ರಿ. ಸ್ಕ್ವೇರ್ four-sided figures, opposite sides are equal. ಇಲ್ಲಿ opposite sides are equal ಅಲ್ಲ, all sides are equal. All sides are equal and parallel and adjacent sides are 90 degree. ಇಲ್ಲಿ ಏನ್ ಮಾಡ್ತೀವಿ ಇಲ್ಲಿ ನೋಡಿ ಹ್ಯಾಂಗ್ ತೆಗಿತೀವಿ ಡಯಾಗ್ರಾಮ್ ಅಲ್ಲ. ಓಕೆ, ಅಪೋಸಿಟ್ಸ್ ಆಲ್ ಸೈಡ್ಸ್ ಆರ್ ಈಕ್ವಲ್ ಎ ಬಿ ಸಿ ಡಿ ಅನ್ಕೊಂಡು. ಓಕೆ, ಸೊ ಅಗೇನ್ ಇಟ್ ಇಸ್ ಡಯಾಗ್ರಾಮ್. ಆಲ್ ಆರ್ 90. ನೋಡಿ ಇದು ಲೆಂತ್. ಓಕೆ, ಇದನ್ನ ಸೈಡ್ ಅನ್ಕೊಂಡು ಸೈಡ್, ಇದು ಕೂಡ ಬಿ. ನೋಡಿ ಒನ್ ಫೋರ್ ಸೈಡೆಡ್ ಫಿಗರ್ ಅಂದ್ರೆ 1 2 3 4 4 ಸೈಡೆಡ್ ಫಿಗರ್. ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂದ್ರೆ ಇಲ್ಲಿ ಎ ಬಿ ಎಷ್ಟು ಇರ್ತೈತೋ ಬಿ ಸಿ ಅಷ್ಟೇ ಇರ್ತೈತಿ, ಸಿ ಡಿ ಅಷ್ಟೇ ಇರ್ತೈತಿ, ಡಿ ಎನು ಅಷ್ಟೇ ಇರ್ತೈತಿ. ಅರ್ಥ ಅಂದ್ರೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂದ್ರೆ ಸಪೋಸ್ ಇದು 5 ಸೆಂಟಿಮೀಟರ್ ಇರ್ತದೆ, ಇದು 5 ಸೆಂಟಿಮೀಟರ್ ಇರುತ್ತೆ, ಇದು 5 ಸೆಂಟಿಮೀಟರ್ ಇರ್ತದೆ, ಇದು ಕೂಡ 5 ಸೆಂಟಿಮೀಟರ್ ಅಂದ್ರೆ ಎಲ್ಲವೂ 5 ಸೆಂಟಿಮೀಟರ್ ಇರ್ತಾವೆ. ಎಲ್ಲ ಬಾಹುಗಳು ಆಲ್ ಸೈಡ್ಸ್ ಅಂತೀವಿ, ಇಂಗ್ಲಿಷ್ ಸೈಡ್ಸ್ ಅಂತೀವಿ, ನಿಮ್ ಕನ್ನಡ ನೀವು ಬಾಹುಗಳು ಅಂತೀರಿ. ಸೊ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂದ್ರೆ ಎಲ್ಲ ಬಾಹುಗಳು ಸೇಮ್ ಆಗಿರ್ತದೆ. ಇದಕ್ಕೆ ನಾವು ಸ್ಕ್ವೇರ್ ಅಂತ ಹೇಳ್ತೀವಿ. ಸೊ ಎಲ್ಲ ಅಡ್ಜಸ್ಟೆಂಟ್ ಸೈಡ್ ಹೆಂಗೆ ನೋಡಿ, ಇದು 90 ಡಿಗ್ರಿ, ಇದು ಅಡ್ಜಸ್ಟೆಂಟ್, ಇದು 90 ಡಿಗ್ರಿ, ಇದು ಅಡ್ಜಸ್ಟೆಂಟ್, ಇದು 90 ಡಿಗ್ರಿ, ಇದು ಅಡ್ಜಸ್ಟೆಂಟ್, ಇದು 90 ಡಿಗ್ರಿ ಅಂದ್ರೆ ಈಗ ನಾವು ಏರಿಯಾ ಆಫ್ ದ ರೆಕ್ಟಾಂಗಲ್ ಏರಿಯಾ ಆಫ್ ದ ಸ್ಕ್ವೇರ್ ಏರಿಯಾ ಆಫ್ ದ ಸ್ಕ್ವೇರ್. ನೋಡಿ
area of the square equal to ನಮಗೆ ಲೆಂತ್ ಇಟ್ಟು ಬಟ್ ತೆರೆಗಿರಲಿ ಲೆಂತ್ ಇಟ್ಟು ಬಟ್ ಏರಿಯಾ ತೆರೆಗಿರಲಿ ಲೆಂತ್ ಇಟ್ಟು ಬಟ್ ರೆಕ್ಟಾಂಗಲ್ ಇರಲಿ ಇದರಲ್ಲಿ ಸ್ಕ್ವೇರ್ ಅಲ್ಲಿ ಲೆಂತ್ ಇಟ್ಟು ಬ್ರೆಡ್ ಓಕೆನಾ ಈ ಲೆಂತ್ ಅಲ್ಲಿ ಏನೈತಿ ಸೈಡ್ ಹೌದಾ ಸೈಡ್ ಇದಕ್ಕೆ ಏನ್ ಮಾಡ್ತೀವಿ ಸೈಡ್ ಸೈಡ್ ಇಂಟು ಮತ್ತೆ ಇದು ಕೂಡ ಸೈಡ್ ಯಾಕೆ ಇದು ಎಷ್ಟು ಇರುತ್ತೆ ಅದು ಕೂಡ ಇದಿಷ್ಟೇ ಇರುತ್ತೆ ಇದನ್ನು ಸೈಡ್ ಅಂತ ಹೇಳ್ತೀವಿ ತಡಿ ಸೈಡ್ ಅಂದ್ರೆ ಸಪೋಸ್ ಇದು 5 ಸೆಂಟಿಮೀಟರ್ ಇದ್ರೆ 5 ಅಂದ್ರೆ ಇದು 5 ಇರುತ್ತೆ 5 into 5 ಆಗುತ್ತೆ ಹೌದಾ 5 into 5 ಮಾಡ್ರಿ ಸೊ ಆಗಿರ್ತೈತೆ 5 into 5 ಇಲ್ಲಿ ನೋಡಿ ಎಕ್ಸಾಂಪಲ್ 5 into 5 equal to 5 ಸ್ಕ್ವೇರ್ ಹೌದಾ ಓಕೆನಾ ಹಾಗೆ ಇಲ್ಲಿ ಇದನ್ನ ಸೈಡ್ ಸ್ಕ್ವೇರ್ ಸೊ ಈ ರೀತಿ ನಾವು ಇದೆ ಏರಿಯಾ ಆಫ್ ದ ಸ್ಕ್ವೇರ್ ಈಕ್ವಲ್ ಟು ಸೈಡ್ ಸ್ಕ್ವೇರ್ ಇಷ್ಟ ವೆರಿ ಸಿಂಪಲ್ ಸೈಡ್ ಸ್ಕ್ವೇರ್ ಒಂದು ಯಾವುದೋ ಒಂದು ಸೈಡ್ ಅಳತೆ ಕೊಟ್ಟಿರ್ತಾರ ಫೈಂಡ್ ದ ಏರಿಯಾ ದ ಸೈಡ್ ಆಫ್ ದ square is 10 centimeter. Find the area of the 10 into 10. That is 100. Bandhu easy. Arata? Okay. This is area of the side. Next, perimeter. Perimeter is equal to. Perimeter is equal to this. Start from idu plus idu plus idu plus idu. Sutta ate cheyada. Hange. Igile ಮಾಡ್ತಾರೆ ಈಗ ಸುತ್ತ ಹಾಕೋದು. ಸ್ಕ್ರೀನ್‌ಶಾಟ್ ಹಾಕಿ ಪೌಸ್ ಇಲ್ಲ. So ಇಲ್ಲಿ perimeter is equal to ಏನಾಗುತ್ತೆ ಇದು ಪ್ಲಸ್ ಇದೊಂದ್ರೆ ಸೈಡ್ ಪ್ಲಸ್ ಇದೊಂದು ಸೈಡ್ ಪ್ಲಸ್ ಅಗೇನ್ ಸೈಡ್ ಪ್ಲಸ್ ಸೈಡ್ ನೋಡ್ಲೆ ಈ ಸೈಡ್ ಸೊ ಇಷ್ಟು ನೀವು ಪ್ಲಸ್ ಮಾಡ್ಕೊಂಡು ಕೂತ್ರೆ ನಿಮ್ಗೆ ಟೈಮ್ ಬಹಳ ಹಿಡಿತೈತಿ ಅವಾಗ ನೀವೇನ್ ಮಾಡ್ತೀರಿ ಇಸ್ಕೊಟ್ಟು 4 into ಸೈಡ್ 4 into ಸೈಡ್ 4 into side ಅಂತ ಯಾಕೆ ಹಾಕಂದ್ರೆ ಈಗ ನೋಡಿ ಇದು 5 10 15 20 ಅಂದ್ರೆ 5 ಪ್ಲಸ್ 5 ಪ್ಲಸ್ 5 ಪ್ಲಸ್ 5 ಮಾಡಕ್ಕೆ ಟೈಮ್ ಎಷ್ಟು ಇರ್ತೀವಿ 5 ಪ್ಲಸ್ 5 ಪ್ಲಸ್ 5 ಪ್ಲಸ್ 5 ಬರೋದು ನಿಮ್ಮ ಟೈಮ್ ಇರುತ್ತೆ 20 ಆನ್ಸರ್ ಬರೋಕ್ಕೆ ಟೈಮ್ ಭಾಳ ಇರುತ್ತೆ ಅದಕ್ಕೆ ನಾವು ಮಾಡ್ತೀವಿ ಇದು 5 ಪ್ಲಸ್ 5 ಪ್ಲಸ್ 5 ಬರೋದ್ರ ಬದಲಿ 4 into side ಅಂದ್ರೆ 4 into 5 ಅಂದ್ರೆ 5 ಅಂದ್ರೆ 20 ಬಂದ್ಬಿಡ್ತದೆ ಸೊ ಅದೇ ರೀತಿ ನಾವು 4 into side ಅಂದ್ರೆ ಯಾವುದೇ ಒಂದು ಸೈಡ್ ಕೊಟ್ಟರಲ್ಲ ಅದನ್ನ 4 ಟೈಮ್ಸ್ ಇಂಟು ಮಾಡಿಬಿಟ್ರೆ ನಿಮ್ಗೆ ಪೆರಿಮೀಟರ್ ಅಂದ್ರೆ ಇಲ್ಲಿಂದ ಇದು ಸುತ್ತಳತೆ ಸಿಗ್ತೈತಿ ಏನದ ಸುತ್ತಳತೆ ಸಿಗ್ತೈತಿ ಅರ್ಥ ಆಯ್ತಲ್ಲ ದಟ್ ಪೆರಿಮೀಟರ್ ಟುವರ್ಡ್ಸ್ ದ ಸೈಡ್ ನೆಕ್ಸ್ಟ್ ಡಯಾಗೋನಲ್ according to Pythagoras theorem diagonal is equal to ನಿಮಗೆ diagonal is equal to this square plus this square ಹೌದಾ this square plus this square diagonal square is equal but a square ತರಲ್ಲ square root of this into this ಹೌದಾ side square plus side square plus side square ಹೌದಾ ಈ ಸೈಡ್ ಸ್ಕ್ವೇರ್ ಪ್ಲಸ್ ಸೈಡ್ ಸ್ಕ್ವೇರ್ ಅಂದ್ರೆ ಟೋಟಲ್ ಎಷ್ಟಾಗುತ್ತೆ 2 ಸೈಡ್ ಸ್ಕ್ವೇರ್ ಆಗುತ್ತೆ ಒಳಗೆ ಎಷ್ಟಾಗುತ್ತೆ ರೂಟ್ ಒಳಗೆ ಎಷ್ಟಾಗುತ್ತೆ 2 ಸೈಡ್ ಸ್ಕ್ವೇರ್ ಆಗುತ್ತೆ 2 ಸೈಡ್ ಸ್ಕ್ವೇರ್ 2 ಸೈಡ್ ಸ್ಕ್ವೇರ್ ಈಗ ನೀವು 2 ಹೊರತಂದ್ರೆ ಈ ಸ್ಕ್ವೇರ್ ಇರುತ್ತೆ ರೂಟ್ 2 ಇದರಲ್ಲಿ ಏನಾಗುತ್ತೆ ಅಂದ್ರೆ ರೂಟ್ 2 ಇಂಟು ಸೈಡ್ ರೂಟ್ 2 ಇಂಟು ಸೈಡ್ ರೂಟ್ ಇದು ರೂಟ್ ಮುಂದೆ ಹೋಗಿಲ್ಲ ರೂಟ್ ಇಲ್ಲಿ ಎರಡಕ್ಕೆ ಸ್ಟಾಪ್ ಆಗುತ್ತೆ ಯಾಕಂದ್ರೆ ಈ ಸೈಡ್ ಸ್ಕ್ವೇರ್ ತಗೋದಕ್ಕೆ ಈ ಸ್ಕ್ವೇರ್ ಹೊತ್ತು ಬರೀ ಎಷ್ಟು ಸೈಡ್ ಅಷ್ಟೇ ಉಳಿತು ಓಕೆನಾ ಈ ಬಟ್ ಈ ರೂಟ್ ತರಲ್ಲ ರೂಟ್ 2 ಸೈಡ್ ರೂಟ್ 2 ಇಂಟು ಸೈಡ್ ಈ ರೀತಿ ನಾವು ಮಾಡೋಣ ಅರ್ಥ ಆಯ್ತಲ್ಲ ಏರಿಯಾ ಕೊಟ್ಟು ಇನ್ನೊಂದು ಮಾಡ್ತೇವೆ ಡಯಾಗೋನಲ್ ಇಂಟು ಡಯಾಗೋನಲ್ divided by 2 ಮಾಡಿ ಏರಿಯಾ ಇನ್ನೊಂದು ಸೂತ್ರ ಡಯಾಗೋನಲ್ ಇಂಟು ಡಯಾಗೋನಲ್ divided by 2 ಇದೊಂದು ಸೂತ್ರ ಕೂಡ ಐತಿ ಇದನ್ನು ಕೂಡ ನೀವು ಉಪಯೋಗನ ಮಾಡಬಹುದು ಪಡ್ಕೊಳ್ಳಿ ಸ್ಕ್ರೀನ್‌ಶಾಟ್ ಹೊಡ್ಕೊಳ್ಳಿ ದಿಸ್ ಇಸ್ ಆಲ್ಸೋ four sided figure opposite sides are equal and parallel adjacent sides are not 90 degrees not even opposite angles are same angle and opposite angles are
ಎಲ್ಲರೂ ಆಂಗಲ್ಸ್ 90 ಡಿಗ್ರಿ ಆಗಿಲ್ಲ. ಇನ್ನೊಂದು ಪಾಯಿಂಟ್ ಬೇಕಾದ್ರೆ angles are need not to 90 degree. 90 degree ಇರಬೇಕಂತ ರೂಲ್ಸ್ ಇಲ್ಲ. ಯಾವುದು ಇದು ಈಗ ನೋಡಿ ಅಡ್ಜಸೆಂಟ್ ಆಂಗಲ್ಸ್ ಅಪೋಸಿಟ್ ಆಂಗಲ್ಸ್ ಹೆಂಗ್ ವ್ಯತ್ಯಾಸ ಇದೆ. ಇಲ್ಲಿ ಇದ್ರ ಬಾಜುಕ ಇದು ಅಡ್ಜಸೆಂಟ್, ಇದ್ರ ಬಾಜುಕ ಇದು ಅಡ್ಜಸೆಂಟ್. ಇದಕ್ಕೆ ಅಡ್ಜಸೆಂಟ್ ಆಂಗಲ್ಸ್ ಅಂತ ಇವಕ್ಕ ಇದಕ್ಕೆ ಆಗ ಇವಕ್ಕ ಇದಕ್ಕೆ ಅಪೋಸಿಟ್ ಆಂಗಲ್ಸ್ ಅಂತ ಅರ್ಥ ಆಗ್ತದಿಲ್ಲ. ಲಕ್ಷ್ಯ ಮಾಡ್ರಿ, ಇದು ಅಪೋಸಿಟ್ ಆಂಗಲ್ಸ್, ಇದು ಅಪೋಸಿಟ್ ಆಂಗಲ್, ಅದೇ ರೀತಿ ಇದು ಅಪೋಸಿಟ್ ಆಂಗಲ್. ಬಟ್ ಇದು ಅಡ್ಜಸೆಂಟ್ ಆಂಗಲ್, ಇದು ಅಡ್ಜಸ್ಟೆಂಟ್ ಆಂಗಲ್, ಇದು ಅಡ್ಜಸ್ಟೆಂಟ್ ಆಂಗಲ್, ಇದು ಅಡ್ಜಸ್ಟೆಂಟ್ ಆಂಗಲ್. ನಮಗೆ ಸ್ಕ್ವೇರ್ ಒಳಗ ಮತ್ತು ರೆಕ್ಟಾಂಗಲ್ ಒಳಗೆ ಇತ್ತು ಅಡ್ಜಸ್ಟೆಂಟ್ ಆಂಗಲ್ ಸರ್ 90 ಡಿಗ್ರಿ ಇತ್ತು. ಬಟ್ ಇಲ್ಲಿ ಅಡ್ಜಸ್ಟೆಂಟ್ ಆಂಗಲ್ಸ್ 90 ಡಿಗ್ರಿ ಇರಬೇಕಂತ ರೂಲ್ಸ್ ಅಲ್ಲ. ಓಕೆನಾ? ಅಡ್ಜಸ್ಟೆಂಟ್ 90 ಡಿಗ್ರಿ ಇರಬೇಕಂತಿಲ್ಲ. ನಿಮ್ಗೆ ರೆಕ್ಟಾಂಗಲ್ ಅಂತೀವಿ. ರೆಕ್ಟಾಂಗಲ್ ಇಸ್ ಆಲ್ಸೋ ಕಾಲ್ಡ್ ಸಮ್ ಟೈಮ್ ಪ್ಯಾರಲೋಗ್ರಾಮ್. ರೆಕ್ಟಾಂಗಲ್ ಅನ್ನು ಕೂಡ ನಾವು ಪ್ಯಾರಲೋಗ್ರಾಮ್ ಅಂತ ಅನ್ಕೋಬಹುದು. ಯಾಕಂದ್ರೆ ಅದು 4 ಸೈಡ್ ಫಿಗರ್, ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಓಕೆನಾ? ಬಟ್ ರೆಕ್ಟಾಂಗಲ್ ಇಸ್ ನಾಟ್ ಎ ಪ್ಯಾರಲೋಗ್ರಾಮ್ ಕಂಪ್ಲೀಟ್ಲಿ. ಅರ್ಥದಿಲ್ಲ? ಎಲ್ಲವೂ 4 ಬಾಹು ಇದ್ದು ಯಾವ ರೆಕ್ಟಾಂಗಲ್ ಆಗಕ್ಕೆ ಸಾಧ್ಯ ಇಲ್ಲ. ಅರ್ಥ? ಯಾವ 90 ಡಿಗ್ರಿ ಇರ್ತಾವ, ಈ 90 ಡಿಗ್ರಿ ಎಲ್ಲ 90 ಡಿಗ್ರಿ ಮಾತ್ರ ರೆಕ್ಟಾಂಗಲ್ ಆಗ್ತದೆ. ಇದಕ್ಕೆ ಪ್ಯಾರಲೋಗ್ರಾಮ್ ಅಂತೀವಿ. ಓಕೆನಾ? ಪ್ಯಾರಲೋಗ್ರಾಮ್ ಇಸ್ 4 ಸೈಡ್ ಫಿಗರ್ 1 2 3 4 4 ಸೈಡೆಡ್ ಫಿಗರ್. ಇದಕ್ಕೆ ಅಪೋಸಿಟ್ ಕಾರ್ನರ್ ಇರ್ತೀವಿ ಡಯಾಗೋನಲ್ಸ್ ಅಂತೀವಿ. ಈ ಡಯಾಗೋನಲ್ಸ್. ನಿಮ್ಗೆ ರೆಕ್ಟಾಂಗಲ್ ಒಳಗೆ ಸ್ಕ್ವೇರ್ ಒಳಗೆ ಏನಿದ್ದು ಎಲ್ಲ ಎರಡು ಡಯಾಗೋನಲ್ಸ್ ಈಕ್ವಲ್ ಇದ್ವು. ಯಾವ ಕಡೆ ಎಳೆದ್ರು ಕೂಡ ಡಯಾಗೋನಲ್ಸ್ ಈಕ್ವಲ್ ಇದ್ವು. ಬಟ್ ಇಲ್ಲಿ ಈಕ್ವಲ್ ಬರಂಗಿಲ್ಲ ಪ್ಯಾರಲೋಗ್ರಾಮ್ ಒಳಗೆ. ಇದು ಒಂದು ಲಾರ್ಜರ್ ಡಯಾಗ್ರಾಮ್ ಅಂತಂದ್ರೆ ಇದು ಸ್ಮಾಲರ್ ಡಯಾಗ್ರಾಮ್ ಇರ್ತೈತಿ. ಓಕೆನಾ? ಅಂದ್ರೆ ಇಲ್ಲಿ ಆಂಗಲ್ ಎಷ್ಟಿರ್ತೋ ಅಷ್ಟ ಆಂಗಲ್ ಇಲ್ಲಿ ಇರ್ತೈತಿ, ಇಲ್ಲಿ ಎಷ್ಟು ಆಂಗಲ್ ಇರುತ್ತೆ ಇಷ್ಟ. ನಾವು ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳ್ತೀವಿ. ಓಕೆನಾ? ದೆನ್ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಈಕ್ವಲ್ ಟು S into bracket S minus A, S minus B, S minus C. ಈ ರೀತಿ ಆಗ್ತದೆ. where A, B and C are the sides. Sides ಅಂತೀವಿ. ಇಲ್ಲಿ A, B, C ಹಾಕಿರ್ತದ. sides. ಓಕೆನಾ? ಈ S ಅಂದ್ರೆ ಏನು? S B plus C upon 2 ಅಂದ್ರೆ ಸೆಮಿ ಪೆರಿಮೀಟರ್. ಸೆಮಿ ಪೆರಿಮೀಟರ್ ಅಂದ್ರೆ ದಿಸ್ ಇಸ್ ಕಾಲ್ಡ್ ಸೆಮಿ ಪೆರಿಮೀಟರ್. ಸೆಮಿ ಪೆರಿಮೀಟರ್. ಸೆಮಿ ಪೆರಿಮೀಟರ್ ಅಂದ್ರೆ ಇದ್ರೆ A plus B plus C ಡಿವೈಡ್ ಟು ಸೆಮಿ ಪೆರಿಮೀಟರ್ ಅಂದ್ರೆ ಈ ನೋಡಿ ಇಷ್ಟು ಸುತ್ತ ಇದ್ರೆ ಇಷ್ಟು ಸುತ್ತ ಇದೆ. ಇದ್ರ ಅರ್ಧನ ಹಿಂಗ್ ಮಾಡಿದ್ರೆ ಇದು ಅರ್ಧ ಬರುತ್ತೆ. ಸೆಮಿ ಪೆರಿಮೀಟರ್. ಸೆಮಿ ಪೆರಿಮೀಟರ್ ಅಂತ ಬರುತ್ತೆ. ಅಂದ್ರೆ A plus B plus C upon 2 ಅಂತ. ಹೌದು, ಹಿಂಗ್ ತಗೊಂಡ್ರಿ ಅಕಸ್ಮಾತ್ ಹಿಂಗ್ ತಗೊಂಡ್ರೆ ಇದನ್ನ four-sided figure. The diagrams ಇಲ್ಲ ಸ್ಕ್ವೇರ್ ಆಗಿ ಬರುತ್ತೆ. ಬಟ್ ಅಂದ್ರೂ ಕೂಡ ನಾವು ರೋಂಬಸ್ ಅಂತ ಅನ್ಕೋಬಹುದು. ಬಟ್ ಎಲ್ಲೇ ಸ್ಕ್ವೇರ್ ಒಳಗ ಆಲ್ ಸೈಡ್ಸ್ ಆರ್ ಈಕ್ವಲ್ ಇರ್ತಾವ. ಬಟ್ ರೋಂಬಸ್ ಒಳಗ ಆಲ್ ಸೈಡ್ಸ್ ಆರ್ ಈಕ್ವಲ್ ಇರಂಗಿಲ್ಲ. ಬಟ್ ಓನ್ಲಿ ಡಯಾಗ್ರಾಮ್ಸ್ ಆರ್ ಪರ್ಪೆಂಡಿಕ್ಯುಲರ್. ಓಕೆನಾ? ಡಯಾಗ್ರಾಮ್ ಆಯ್ತಾ? ನೋಡು, ಈ ಡಯಾಗ್ರಾಮ್ ಸೇರಿದೆ ಪರ್ಪೆಂಡಿಕ್ಯುಲರ್ ಐತಿ. ನೋಡ್ರಿ, ಈ ಡಯಾಗ್ರಾಮ್ 90 ಡಿಗ್ರಿ. ಹೌದಾ? ಸೊ ಇಲ್ಲಿ ಈ ಸೈಡ್ ಬೇರೆ ಐತಿ, ಈ ಸೈಡ್ ಬೇರೆ ಐತಿ. ಇಲ್ಲಿ ಯಾವ ಒಂದಕ್ಕೊಂದು ಸೈಡ್ ಈಕ್ವಲ್ ಇಲ್ಲ. ಹೌದಾ? ಬೇರೆ ಬೇರೆ ಅದಾವು. ಓಕೆನಾ? ಸೊ ಇದಕ್ಕೆ ಇದು 4 ಸೈಡ್ 1 2 3 4 ಭಾಗಗಳ ಆಕೃತಿ ಇದು ಕೂಡ. ಆದರೆ ಇಲ್ಲಿ ಈ ಆಂಗಲ್ಸ್ ಸೇಮ್ ಇರ್ಬೇಕಂತಿಲ್ಲ, ಈ ಆಂಗಲ್ ಸೇಮ್ ಇರ್ಬೇಕಂತ ಏನಿಲ್ಲ. ಯಾಕಂದ್ರೆ ಹಿಂಗ್ ಹಾಕ್ತಾರೆ ತೋರಿಸ್ತೀವಿ. ಹಿಂಗ್ ಬರ್ಬೋದು ನಿಮ್ದು ಅಲ್ಲದಿಲ್ಲ. ಬಟ್ ಇಲ್ಲಿ ಪರ್ಪೆಂಡಿಕ್ಯುಲರ್ ಇರ್ತೈತಿ ಕೆಳಗೆ. ಇದಕ್ಕೆ ನಾವು ರೋಂಬಸ್ ಅಂತ ಹೇಳ್ತೀವಿ. ಆಯ್ತಾ? ವಜ್ರಾಕೃತಿ ಅಂತ ಹೇಳಿ ಕನ್ನಡ ಹೇಳ್ತಿ
ವಜ್ರಾಕೃತಿ ಕನ್ನಡ ವಜ್ರ ನೋಡಲ್ಲ ವಜ್ರದ ಹೇಗೆ ಗೊತ್ತಾನೆ ಹೇಳ್ತೀವಿ ದಟ್ ಇಸ್ ರೋಂಬಸ್. ಸೊ ಇಲ್ಲಿ ಇದಕ್ಕೆ ಡಯಾಗ್ರಾಮ್ D1 ಅಂತೈತಿ, ಡಯಾಗ್ರಾಮ್ D1 ಅಂತೈತಿ. ಇದಕ್ಕೆ ಡಯಾಗ್ರಾಮ್ D2 ಅಂತೈತಿ, D1 D2 ಅರ್ಥ D1 D2 equal to D1 into D2 divided by 2. Very simple. D1 into D2 divided by 2 area rhombus. Very simple. ಈ ಫಾರ್ಮುಲಾ ಅಂದ್ರೆ ಈ ಸರಿ ಇಟ್ಕೊಳ್ಳಿ ಹೌದಾ. D1 equal to of larger diagonal D2 equal to length of smaller diagonal. Alright, area. Then side is equal to, that is root of D1 upon D2 square, D1 upon D1 upon 2 and D2 upon 2. ಸ್ಕ್ರೀನ್ಶಾಟ್ ಮಾಡೋಣ. ಟ್ರಾಪಿಜಿಯಂ ಅನ್ನೋದನ್ನ ಫಲವಾಗಿ ಹೇಳ್ತಾರೆ ನೀವು. ಟ್ರಾಪಿಜ್ಯ ಅಂತ ಹೇಳ್ತಾರಲ್ಲ, ಟ್ರಾಪಿಜ್ಯ ಕಾಣಲ್ಲ, ಟ್ರಾಪಿಜ್ಯ ಅಂತ ಟ್ರಾಪಿಜಿಯಂ ಅಂತ. It is also 4 centimeter figure, but only 2 sides are parallel. 2 sides are parallel. Other 2 sides are not parallel. ನೋಡಿ ಟ್ರಾಪಿಜಿಯಂ ಅಂದ್ರೆ ಇದು ಕೂಡ 4 ಸೈಡ್ ಫಿಗರ್, ಬಟ್ ಓನ್ಲಿ 2 ಸೈಡ್ಸ್ ಆರ್ ಪ್ಯಾರಲಲ್ ಬಟ್ ನಾಟ್ ಈಕ್ವಲ್. ನೋಡ್ರಿ ನಿಮ್ಗೆ ಕನ್ನಡ ಪ್ಯಾರಲಲ್ ಅಂಡ್ ಈಕ್ವಲ್ ಅಂತ ಬಂದವು, ರೆಕ್ಟಾಂಗಲ್ ಒಳಗೆ ಸೈಡ್ಸ್ ಒಳಗೆ ಸ್ಕ್ವೇರ್ ಒಳಗೆ ಎಲ್ಲ ಬಂದ. ಬಟ್ ಇಲ್ಲಿ ಹೆಂಗೆ ಇರಂಗಿಲ್ಲ, ಓನ್ಲಿ 2 ಸೈಡ್ಸ್ ಆರ್ ಪ್ಯಾರಲಲ್, ಈಕ್ವಲ್ ಇರಬೇಕಂತ ಏನಿಲ್ಲ. ಓಕೆ ನೋಡ್ರಿ ಉದಾಹರಣೆ ಡೈಗ್ರಾಮ್ ಕೊಟ್ಟು ಇದು ಡೈಗ್ರಾಮ್ ಹಿಂಗ್ ನೋಡಿ, ಇದು ಪ್ಯಾರಲಲ್ ಬಟ್ ಅಪೋಸಿಟ್ ಪ್ಯಾರಲಲ್, ಅಪೋಸಿಟ್ ಸೈಡ್ಸ್ ಅಷ್ಟೇ ಪ್ಯಾರಲಲ್ ಅವು. ನೋಡ್ಲಿ ಓನ್ಲಿ 2 ಸೈಡ್ಸ್ ಆರ್ ಪ್ಯಾರಲಲ್ ಅಂದ್ರೆ 2 ಸೈಡ್ ಅಷ್ಟೇ ಪ್ಯಾರಲಲ್ ಆಗಿದೆ. ಯಾಕಂದ್ರೆ ಪ್ಯಾರಲಲ್ ಅಂದ್ರೆ ಅಂತಾನೆ 2 ಸಮಾನಾಂತರ, ಈ ಒಂದು ಹೀಗೆ ಈ ಒಂದು ಎಂದು ಪ್ಯಾರಲಲ್ ಸಾಧ್ಯ ಇಲ್ಲ. ಓಕೆನಾ, ಚೆನ್ನಾಗಿರಲಿ. ಈ ಸೈಡ್ ಪ್ಯಾರಲಲ್ ಇಲ್ಲ, ಈಕ್ವಲ್ ಆಗಿ ಇರೋಲ್ಲ. ಓಕೆನಾ, ಯಾಕಂದ್ರೆ ಇದ್ರ ಡಿಸ್ಟೆನ್ಸ್ ಬೇರೆ ಇರ್ತದೆ, ಇದ್ರ ಸೈಜ್ ಬೇರೆ ಇರ್ತದೆ. ಇದು 8 ಸೆಂಟಿಮೀಟರ್ ಇರ್ತದೆ, ಇದು 5-7 ಸೆಂಟಿಮೀಟರ್ 6 ಸೆಂಟಿಮೀಟರ್ ಹಿಂಗಿರ್ತದೆ. ಓಕೆನಾ, half into sum of parallel side into height. ನೋಡಿದೆ ಇದು ಸ್ವಲ್ಪ ಸೈಡ್ ಬರ್ತಿದ್ದಾರೆ ಮೂಡಕ್ಕೆ ಆಗ್ತಿದೆ. ಇದು 10 ಸೆಂಟಿಮೀಟರ್, ಇದು 6 ಸೆಂಟಿಮೀಟರ್, 10 + 6 ಹಿಂಗೆ ಹೋಗ್ಬೋದು.
ಹೈಟ್ 3 ಸೆಂಟಿಮೀಟರ್ ಇರ್ತದೆ, 3 5 ಇದೆ, ಅದು ಯಾವ್ದಾಗ್ತದೆ, ಇದು ಹೈಟ್, ಇದು ಹೈಟ್ ಇರೋದು ಚೆನ್ನಾಗಿದೆ. ಈ ಪ್ಯಾರಲಲ್ ಡಯಾಗ್ರಾಮ್ ಬಿ ಕೊಟ್ಟಾಗ ಇದು ಹೈಟ್ ಆಗುತ್ತೆ ಹೊರತು ಇದಲ್ಲ. ಚೆನ್ನಾಗಿದೆ, ಅರ್ಥ